ವರಾಹಿತಾಯೇ ವರನೀಡಮ್ಮ ಭಕ್ತರ ಪಾಲಿನ ಕರುಣಾಮಯೀಯಮ್ಮ ದುಷ್ಟರ ಸಂಹಾರಿ ಧರ್ಮದ ರಕ್ಷಕಿ ನಿನ್ನ ಪಾದವೇ ನಮ್ಮ ಶರಣಮ್ಮ. ವರಾಹ ಮುಖದ ದಿವ್ಯ ಸ್ವರೂಪಿಣಿ ವೇದಗಳ ಸಾರದ ಪರಾಶಕ್ತಿಯೇ ಸಿಂಹಾಸನದಲ್ಲಿ ವಿರಾಜಿಸುವ ತಾಯಿ ಸಂಕಟವ ಹರಿಸುವ ಜಗಜ್ಜನನಿಯೇ ವಾರರಾಹಿತಾಯಿ ವರನೀಡಮ್ಮ ಭಕ್ತರ ಪಾಲಿನ ಕರುಣಾಮಯಮ್ಮ ದುಷ್ಟರ ಸಂಹಾರಿ ಧರ್ಮದ ರಕ್ಷಕಿ ನಿನ್ನ ಪಾದವೇ ನಮ್ಮ ಶರಣಮ್ಮ. ಅಷ್ಟೈಶ್ವರ್ಯ ಕೊಡುವ ಆದಿಶಕ್ತಿಯೇ ಅಜ್ಞಾನ ಕಳೆಯುವ ಜ್ಞಾನ ಜ್ಯೋತಿಯೇ ಭಕ್ತಿಯ ಹೂಗಳಿಂದ ಪೂಜಿಸುವೆವು ನಿನ್ನ ನಾಮ ಹಾಡಿ. ನಮಃ. ನಮ್ಮ ಮುಳಬಾಗಿಲಿನಲ್ಲಿ ನೂತನವಾಗಿ ನಿರ್ಮಿಸಿರ್ತಕ್ಕಂತಹ ವಾರಾಹಿ ದೇವಾಲಯ ಇಂದು ನೂತನವಾಗಿ ಪ್ರಾಣ ಪ್ರತಿಷ್ಠಾಪನೆ ಕಾರ್ಯಕ್ರಮಗಳೆಲ್ಲ ಮುಗಿದಿದೆ. ಭಕ್ತಾದಿಗಳು ವಿಶೇಷವಾಗಿ ಬಂದು ಅಮ್ಮನವರ ದರ್ಶನವನ್ನು ಪಡೆದು ಅಮ್ಮನವರ ದರ್ಶನಕ್ಕೆ ಕೃಪಾ ಪಾತ್ರರಾಗಿರುತ್ತಾರೆ. ಇಂದಿನ ನಾಳೆಯಿಂದ ಈ ಅಮ್ಮನವರಿಗೆ ಮಂಡಲಾಭಿಷೇಕ ಪೂಜಾದಿಗಳನ್ನು ನಡೆಯುತ್ತದೆ. ಇಚ್ಛೆ ಇರುವ ಭಕ್ತಾದಿಗಳು ಮುಂಚಿತವಾಗಿ ತಿಳಿಸಿ ತಮ್ಮ ಪೂಜಾ ಕೈಂಕರ್ಯಾದಿಗಳನ್ನು ಮಾಡಿಸಿಕೊಳ್ಳಲು ಪ್ರಾರ್ಥನೆ. ಇದು ಸಂಕಲ್ಪ ಹೆಂಗಿತ್ತು? ಇದು ಬರಬೇಕು ಹೆಂಗೆ? ವಾರಾಹಿ ಸಪ್ತಮಾತೃಕದಲ್ಲಿ ವಾರಾಹಿ ಪಂಚಮ ಸಪ್ತಮಾತೃಕದಲ್ಲಿ 5ನೇ ತಾಯಿ ವಾರಾಹಿ ಅಂತ. ಆ ತಾಯಿ ಈಗ ಪ್ರಸ್ತುತದಲ್ಲಿ ಕಲಿಯುಗದಲ್ಲಿ ವಿಶೇಷವಾಗಿ ಪ್ರಚಾರವಾಗಿ ಭಕ್ತಾದಿಗಳು ಆ ತಾಯಿಯನ್ನು ನಂಬಿ ವಿಶೇಷವಾಗಿ ತಮ್ಮ ಕಷ್ಟ ಕಾರ್ಪಣ್ಯಗಳೆಲ್ಲ ಪರಿಹಾರ ಮಾಡಿಕೊಳ್ತಾ ಇದ್ದಾರೆ. ಹಂಗಾಗಿ ಎಲ್ಲಿ ನೋಡಿದ್ರೂ ಈಗ ವಾರಾಹಿ ಪ್ರತಿಷ್ಠೆಗಳು ಜಾಸ್ತಿಯಾಗಿ ಈ ವಾರಾಹಿ ನವರಾತ್ರಿ ಗುಪ್ತ ನವರಾತ್ರಿ ಆಗಿತ್ತು. ಈಗ ಎಲ್ಲರೂ ಆ ವಾರಾಹಿ ನವರಾತ್ರಿ ವಿಚಾರವನ್ನು ತಿಳಿದುಕೊಂಡು ಭಕ್ತಿ ಶ್ರದ್ಧೆಯಿಂದ ತಮ್ಮ ತಮ್ಮ ಮನೆಗಳಲ್ಲಿ ಈ ವಾರಾಹಿ ನವರಾತ್ರಿ ಪೂಜೆಗಳನ್ನು ಮಾಡುತ್ತಿದ್ದರು. ಈಗ ಭಕ್ತಾದಿಗಳು ವಿಶೇಷವಾಗಿ ಆ ತಾಯಿ ಮೇಲೆ ಭಕ್ತಿಯನ್ನು ಹೆಚ್ಚಾಗಿ ಮಾಡುವುದರಿಂದ ಈಗ ಎಲ್ಲಿ ನೋಡಿದರೂ ವಾರಾಹಿ ದೇವಾಲಯ ನಿರ್ಮಾಣವಾಗಿ ಆ ನಿತ್ಯ ಕೈಂಕರ್ಯಾದಿಗಳು ಆ ತಾಯಿಗೆ ನಡೀತಾ ಇದೆ. ಹಾಗಾಗಿ ಇಲ್ಲಿಯೂ ನಮ್ಮ ಮುಳಬಾಗಿಲಿನಲ್ಲಿ ಎಲ್ಲೂ ಇಲ್ಲ, ಪ್ರತ್ಯೇಕವಾಗಿ ಈ ತಾಯಿಗೆ ದೇವಾಲಯ ಎಲ್ಲೂ ಇಲ್ಲ ಅಂಥೇಳಿ ಭಕ್ತಾದಿಗಳಲ್ಲೂ ಸಹಾಯ ಕೊಟ್ಟು ಭಕ್ತಾದಿಗಳೇ ತಮ್ಮ ಸಹಾಯ ಮಾಡಿ ಇವತ್ತು ಈ ಆನಂದಕ್ಕೆ ಕಾರಣರಾಗಿದ್ದಾರೆ. ಎಲ್ರಿಗೂ ಆ ತಾಯಿ ಅನುಗ್ರಹ ಮಾಡಿ ನಮ್ಮ ಊರನ್ನು ಸದಾ ರಕ್ಷಿಸಲಿ ಅಂತ ಪ್ರಾರ್ಥಿಸುತ್ತೇನೆ. ನಮಸ್ಕಾರ. ಅಂಜನಾದ್ರಿ ಬೆಟ್ಟದಲ್ಲಿ ಆಲ್ರೆಡಿ ಸುಬ್ರಹ್ಮಣ್ಯೇಶ್ವರ ನಾಂಚಾರಮ್ಮ ಆದಿನಾಂಚಾರಮ್ಮ ದೇವಸ್ಥಾನ ಇದೆ. ಇದೊಂದು ಸೇರ್ಪಡೆ ಆಗಿದೆ. ಇದು ಸೇರ್ಪಡೆ ಆಗಿದೆ. ಇನ್ನು ಈ ಬೆಟ್ಟಕ್ಕೆ ವಿಶೇಷವಾದ ಮಹಿಮೆ ಬಂದಿದೆ. ಭಕ್ತರಿಗೆ ಎಲ್ಲರೂ ಅನುಗ್ರಹಿಸಲಿ, ಎಲ್ಲರೂ ಆರೋಗ್ಯವಾಗಿ ಚೆನ್ನಾಗಿರಲಿ ಅಂತ ಪ್ರಾರ್ಥನೆ. ಇದು ಸಂಕಲ್ಪ ಯಾರು ಸಮಯ ಸಂಕಲ್ಪ ಮೇನು ಮೂಲ ಸಂಕಲ್ಪ ಒಂಥರ ನಾನೇ ಅಂತ ಹೇಳ್ಬೋದು. ಹಾಂ, ಯಾಕಂದರೆ ಸಾಮಾನ್ಯವಾಗಿ ವರಾದೇವಿ ಎಲ್ಲೂ ಇಲ್ಲ, ಮುಲ್ಬಾಲಲ್ಲಿ ಇದೆ ಅನ್ಕೊಂತೀನಿ. ಮುಳಬಾಗಿಲಲ್ಲಿ ಇದೆ. ಈಗ ಮಂಡಲ ಪೂಜೆ ಅವ್ರಿಗೆ ಮಾಡೋರಿಗೆ ಏನು ಹೇಳ್ತೀವಿ? ಮನೆ ಮಾಡ್ತಾರೆ ಪ್ರತಿ ದಿವಸ ಸಂಜೆ 4ರಿಂದ 6 ಅಂತ ಸಮಯ ನಿರ್ಣಯ ಮಾಡ್ಕೊಂಡಿದ್ದೀವಿ. ಸ್ವಲ್ಪ 6 ಗಂಟೆ ರೀಸನ್ ಏನು ಅಂತಂದರೆ ಇನ್ನೂ ಸ್ವಲ್ಪ ಇಲ್ಲಿ ಕರೆಂಟ್ ಬರಬೇಕಾಗಿದೆ ಈ ದೇವಾಲಯಕ್ಕೆ. ಹಂಗಾಗಿ ಅದೆಲ್ಲ ಮುಗಿದ ಮೇಲೆ ಆಮೇಲೆ ಸಮಯ ನಿಗದಿ ಚೆನ್ನಾಗಿ ಮಾಡ್ಕೊಬೋದು ನಾವು. ಪ್ರಸ್ತುತ
ಪ್ರಸ್ತುತ ಸಂಜೆ 4ರಿಂದ 6 ಗಂಟೆ ಒಳಗಾಗಿ ಅಭಿಷೇಕ ನಿತ್ಯ ಮಂಡಲಾಭಿಷೇಕ ಪೂಜೆ ಮಾಡ್ಕೊಳ್ಳೋದಾಗಿ ನಿರ್ಣಯ ಸಂಜೆ? ಮಾಡಿ. ಸಾಯಂಕಾಲ? ಸಂಜೆ ಹೊತ್ತು ವಿಶೇಷ ಈ ತಾಯಿಗೆ 4 ಗಂಟೆಯಿಂದ 4 ಗಂಟೆಯಿಂದ 6 ಗಂಟೆ ಒಳಗಾಗಿ ಸ್ವಲ್ಪ ಬೆಳಕಿರುವಾಗಲೇ ಹಾಂ. ಪೂಜೆ ಮುಗಿಸ್ಕೊಳ್ಳೋಣ ಅಂತ ಅಷ್ಟೇ, ಇನ್ನೇನು ಇಲ್ಲ. ಕರೆಂಟ್ ಇಲ್ಲದೆ ಕಾರಣ. ಓಕೆ ಓಕೆ